ಚಂದ್ರಮತಿ, ಲೋಹಿತಾಶ್ವ, ವಿಧಿ ದುರ್ವಿಧಿ ನೀನೇಕೆ ನಿರ್ದಯನಾದೆಯೋ ಈ ಅನಾಥನ ಮೇಲೆ ದೇವಾ 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 ಚಂದ್ರಮತಿ, ಲೋಹಿತಾಶ್ವ, ಲೋಹಿತಾಶ್ವ, ಮುದುಡಿತು ನನ್ನ ಬಾಳಿನ ಸುಮವು, ಸೊರಗಿತು ನನ್ನ ದೇಹದ ತನುವು, ಮುದುಡಿತು ನನ್ನ ಬಾಳಿನ ಸುಮವು. ದೇವಾ ದೇವಾ ವಿಶ್ವನಾಥ, ವಿಶ್ವನಾಥ, ಜಲವಿಲ್ಲದ ಮೀನಿನ ತೆರೆದಿ ದೇವಾ 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 ಜಲವಿಲ್ಲದ ಮೀನಿನ ತೆರೆದಿ ಕಡುಗೋಳಾಗಿದೆ ಜೀವನ ಕಥೆಯು. ಲೋಹಿತಾಶ್ವ, ಕಡುಗೋಳಾಗಿದೆ ಜೀವನ ಕಥೆಯು, ಮುದುಡಿತು ಮುದುಡಿತು ನನ್ನ ದೇಹದ ಸುಮವು, ಸೊರಗಿತು ನನ್ನ ಬಾಳಿನ ಸುಮವು, ಮುದುಡಿತು ನನ್ನ ದೇವಾ ಪರಮೇಶ್ವರ, ಲೋಹಿತಾಶ್ವ, ಚಂದ್ರಮತಿ, ಲೋಹಿತಾಶ್ವ,
ಭವದ ಪರಿತಾಪವು ಮುಂದೆ ಗತಿ ಕಾಣದೆ ನಾನೊಂದು ಬಳಲುತ್ತಿರುವೆ. ಎಲ್ಲೋ ಕೊನೆಗೊಳ್ಳುವುದೋ ಈ ಭವದ ಪರಿತಾಪವು ಮುಂದೆ ಗತಿ ಕಾಣದೆ ನಾನೊಂದು ಬಳಲುತ್ತಿರುವೆ. ಅಭಯ ನೀಡಿ ಮನದ ವೇದನೆಯ ಬೇಗ ನೀ ತೀರಿಸೋ, ಈ ಮನದ ವೇದನೆಯ ಬೇಗ ನೀ ತೀರಿಸೋ. ಕಾಯೋ ಹರನೇ ಮುಕ್ಕಣ್ಣ ಪರಮೇಶನೇ, ಕಾಯೋ ಹರನೇ ಮುಕ್ಕಣ್ಣ ಪರಮೇಶನೇ. ನೊಂದು ಬೆಂದುನ ಅರ್ಥನಾದದಲ್ಲಿ ನಿನ್ನ ಬೇಡುತ್ತಿರುವೆ. ನಾನಿನ್ನ ಬೇಡುತ್ತಿರುವೆ. ಮುದುಡಿತು ನನ್ನ ಬಾಳಿನ ಸುಮವು, ಸ್ವರಗಿತು ನನ್ನ ದೇಹದ ತರು. ಮುದುಡಿತು 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 ನನ್ನ ಬಾಳಿನ ಶಿವನೇ. ವಿಧಿ ವಿಧಿಯ ಲಲಾಟದಲ್ಲಿ ಈ ನಿರ್ಭಾಗ್ಯ ಪ್ರಪಂಚದಲ್ಲಿ ಈ ನತದೃಷ್ಟ ಹರಿಶ್ಚಂದ್ರನ ಜನನವಾಯಿತೆ. ಈ ನನ್ನ ಜನನಕ್ಕೆ ಧಿಕ್ಕಾರವಿರಲಿ. ಮುನಿಯ ಋಣವನ್ನು ತೀರಿಸುವುದಕ್ಕೋಸ್ಕರ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ಮಾರುವಂತ ದುಸ್ಥಿತಿಗೆ ತಂದೊಡ್ಡಿದೆಯಾ ದುರ್ವಿಧಿ. ಅವಳು ಬಾಣಸಿಯಾಗಿ ಹೋಗುವಾಗ ಅವಳ ಆಕ್ರಂದನವನ್ನು ಕಂಡು ನನ್ನ ಕರುಳೆ ಕಿತ್ತಂತೆ ಭಾಸವಾಗುತ್ತಿತ್ತು. ಇನ್ನು ನನಗಾವ ದುರ್ಗತಿ ಕಾದಿದೆಯೋ. ಹೇ ಪರಮೇಶ್ವರ, ನಗು, ಚೆನ್ನಾಗಿ ನಗು. ನನ್ನ ಸಾವಿನ ಕೊನೆಯ ತನಕ ಸತ್ಯವನ್ನೇ ನುಡಿದು ಸಾಯುತ್ತೇನೆ, ಸತ್ಯವನ್ನೇ ನುಡಿದು ಸಾಯುತ್ತೇನೆ, ಸತ್ಯವನ್ನೇ ನುಡಿದು ಸಾಯುತ್ತೇನೆ. ಮಹಾರಾಜ, ಮಹಾರಾಜ, ಅಂತೂ ಇಂತೂ ನಮ್ ಗುರುಗಳು ಋಣವೇನೋ ತೀರ್ಸ್ಬಿಟ್ಟೆ. ಆದ್ರೆ ನನ್ನದು ನೀವು ನಿಮ್ಮ ಗುರುವಿನ ಕೆಲಸಕ್ಕೆ ಬಂದಿರಿ. ಹೌದು. ಅದಕ್ಕೆ ನಿಮಗೆ ನಾನು ಭತ್ಯೆ ಕೊಡಬೇಕೆ? ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕೆ? ಸುಮ್ನೆ ಕೈ ಎತ್ತಿ ದಾನ ಕೊಡೋ ಧರ್ಮಪ್ರಭು ಅಂದ್ಮೇಲೆ ನೀವು ನನ್ನ ಬತ್ತಿನ ಈಗ ನನ್ನ ಕೆಲಸ ಮುಗಿದ ಮೇಲೆ ನನ್ನ ಬತ್ತಿನ ಈಗ ಎಗರಿಸ್ತೀಯ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಈಗಲೂ ಅಷ್ಟೇ ನಿನ್ ಋಣ ಕೊಡಬೇಕಾಗಿಲ್ಲ ಅಂತ ಹೇಳ್ಬಿಡು, ನಾನು ಸುಮ್ಗೆ ತೆಪ್ಪಿಕೊಟ್ಟು ಹೋಗ್ತೀನಿ. ಇದು ಸತ್ಯನಾ? ಇದು ನ್ಯಾಯನಾ? ಇದು ಧರ್ಮನಾ? ನೀನೇ ಹೇಳು. ಕೋಪಿಸ್ಕೋಬೇಡಿ, ಕೋಪಿಸ್ಕೋಬೇಡಿ. ಕೈ ಹಿಡಿದ ಧರ್ಮ ಪತ್ನಿಯನ್ನೇ ಮಾರಿಕೊಳ್ಳುವ ದುಸ್ಥಿತಿಗೆ ಬಂದ ನಾನು ಇನ್ನು ಬದುಕಿರುವುದಲ್ಲ ಅರ್ಥವೇನಿದೆ? ಮುಂದಿಂದ ನಿಮ್ಮ ಋಣ ಪರಿಹಾರಕ್ಕಾಗಿ, ನಿಮ್ಮ ಭತ್ಯೆಗಾಗಿ
ನನ್ನನ್ನೇ ಯಾರಿಗಾದ್ರೂ ಮಾರ್ಬಿಡು. ಕಷ್ಟ ಕಷ್ಟ ಕಷ್ಟ, ಎಲ್ಲದಕ್ಕೂ ಮಿಂಚಿದ ಮಹಾರಾಯ ಕಣಯ್ಯ ನೀನು. ಸರಿ, ನಿನ್ನನ್ನು ಯಾರು ಕೊಂಡ್ಕೊಳ್ತಾರೋ ನೋಡೋಣ ನಡಿ. ಬನ್ನಿ. ಓ ಕಾಶಿಪುರವಾಸಿಗಳೇ, ಓ ಕಾಶಿಪುರವಾಸಿಗಳೇ, ಓ ಕಾಶಿಪುರವಾಸಿಗಳೇ, ಈತನು ನಿಜವಾಗಲೂ ಹರಿಶ್ಚಂದ್ರ ಮಹಾರಾಜ. ಒಂದು ಮಾತನ್ನು ನಡೆದುಕೊಳ್ಳಿಸುವುದಕ್ಕೋಸ್ಕರ ಇಡೀ ರಾಜ್ಯವನ್ನೇ ದಾನ ಮಾಡಿ ತನ್ನ ಹೆಂಡತಿ ಮಗನನ್ನು ಮಾರಿಕೊಂಡ ಘನವಂತ. ಈಗಲೂ ತನ್ನನ್ನು ಮಾರಿಕೊಳ್ಳಲು ಸಿದ್ಧನಿದ್ದೇನೆ. ಬೆಲೆ ಹೆಚ್ಚೇನಿಲ್ಲ, ತುಂಬಾ ಕಡಿಮೆ, 99,999. ಅದರಲ್ಲೊಂದು ಮೇಲೊಂದು ಸೇರಿ 1,00,000 ಸುವರ್ಣ ವರಹ, 1,00,000 ಸುವರ್ಣ ವರಹ, 1,00,000 ಸುವರ್ಣ ವರಹ. ಈ
ದಾಸನ್ನ ಮಾಡ್ತಾ ಇದೀಯಾ? ಇಲ್ಲ, ಇವನಿಗೆ ಮದುವೆ ಮಾಡ್ಬೇಕು, ಏನ್ ಕೊಡಿ ಅಂತ ಕೂಗ್ತಾ ಇದ್ದೀನಿ. ಬಂದ್ಬಿಟ್ಟ ಮಹಾ ಕೊಂಡ್ಕೊಳ್ಳೋನಾಗೆ ಎದೆ ಬಿಡಿಸ್ಕೊಂಡು ಹೋಗೋ. ಕಣ್ಣಲ್ಲೇ ಪ್ರಾಣ ಹೋದವ್ನ ಹೆಂಗೆ ಯಾಕೆ ಕಿರ್ಚ್ಕೊಳ್ತೀಯ? ನಾನು ಯಾರು ಅಂತ ತಿಳ್ಕೊಂಡಿದೀಯಾ? ಈ ಊರ್ನ ಮಸಾಣಕ್ಕೆ ದೂರೆ ಈರ್ಬಾವು ಅಂತ ತಿಳಿತು. ಏನಂದೆ ನೀನು? ಸ್ಮಶಾನ ಕಾಯೋನ? ಸ್ಮಶಾನ ಕಾಯೋ ಏನು ಕುಲ್ಲವನ ನೀನು? ಶಿವ 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 ಶಿವ, ಹೋಗೋ ಮುಂದೆ ಹೋಗೋ. ಹಂಗಂತ ಅಕ್ಷರ ಹಣೆ ಮೇಲೆ ಬರ್ದೈತಾ? ಚಿ ಇದು ಯಾಕೆ ಮುಂದಕ್ಕೆ ಬರ್ತಾ ಇದೀಯಾ ನೀನ್? ಎಂಜಿಲು ಸೋಕಿದ್ರು ಹಾರಿದ್ರು ನನಗೆ ಮೈಲಿಗೆ ಆಗ್ಬಿಡುತ್ತೆ. ಹೋಗೋಣ ಮುಂದೆ ಹೋಗೋ. ನನ್ ಎಷ್ಟೇ ದೂರ ಹಿಂದಕ್ ಬಂದ್ರು ಕೊನೆಗೆ ನಾನು ನೀನು ನಿಂತ್ಕೊಳ್ಳೋದು ಇದೇ ನೆಲದ ಮೇಲಲ್ವಾ? ಆ ಅಂಟನ್ನ ಹೆಂಗ್ ಬಿಡಿಸ್ಕತಿ ಅಂತ. ಲೇ, ನೀನು ತರ್ಕ ನಾಶವಾಗೋಗ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀಯೇನೋ? ಆಪರ ಬ್ರಹ್ಮ ವಿಶ್ವಾಮಿತ್ರನ ಶಿಷ್ಯ ನಕ್ಷತ್ರಿಕ. ಓ ಈ ಶಿಷ್ಯ ನಕ್ಷತ್ರಿಕ ಬಲೆ ಸುಟ್ಕೊಂಡ್ಬಿಟ್ಟಿದ್ಯಾ ಬಿಡು. ಏಯ್, ನಿನ್ನ ಹತ್ರ ಏನು ವ್ಯವಹಾರ? ನಡಿ ಮುಂದೆ. ಎಲ್ಲಿಗೆ ಹೋಗೋದು? ದಾಸನ್ನ ಕೊಂಡ್ಕೊಳಕ್ ಬಂದಿದ್ದೀನಿ. ಮೊದಲು ಬೆಲೆ ಹೇಳೋ. ಹಾ, ಏನಂದೆ? ದಾಸನ್ ಕೊಂಡ್ಕೋತೀಯ? ಮಹಾರಾಜನ್ ಕೊಂಡ್ಕತೀಯನೋ? ಚಂಡಾಲ ಮಹಾ ಪಾಪ ಕಣೋ. ಕಣ್ಣಿಂಗ್ ಹೋಗುತ್ತಾ? ಹೋದ್ರೆ ಹೋಗ್ಲಿ ಬಿಡು. ನಿನ್ನಂತವ್ರ ಆಲ್ಮುಖ ನೋಡಕ್ ತಪ್ಪೈತೆ. ಅಯ್ಯಯ್ಯಯ್ಯೋ, ಈ ಒರಟನ ತರ್ಕದಲ್ಲಿ ನಾನು ಯಾಕೆ ಸಿಕ್ಕಾಕೊಂಡ ಕಾಣಲ್ಲ ಮಹಾರಾಜ, ನನ್ನನ್ನು ಕ್ಷಮಿಸ್ಬಿಡು. ಇಂತಹ ಈದು ಕುಲದವನಿಗೆ ನಾನು ನಿನ್ನನ್ನು ಮಾರಲಾರೆ. ನಾನಾ ಪಾಪಕ್ಕೆ ಗುರಿ ಆಗ್ಲಾರೆ. ನೀನು ಬತ್ತಿಯ ಕುಡಿದು ಇದ್ರೂ ಪರವಾಗಿಲ್ಲ. ಶ್ರಮಕ್ಕೆ ತಕ್ಕ ಫಲ ಸಿಗ್ಲಿಲ್ಲ ಅಂತ ಹೇಳಿ ಸ್ವಲ್ಪ ದಿನ ಮತ್ತು ಮರೆತು ಹೋಗ್ಬಿಡ್ತೀನಿ. ಶಾಂತ ನಕ್ಷತ್ರೇಶ್ವರ, ಉತ್ತಮ ಕುಲ ನೀಚ ಕುಲ ಅಂತ ಮಾನವರು ಸಂಕಲ್ಪಿಸಿರುವ ವ್ಯತ್ಯಾಸ ಹೊರತು ದೈವ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅಲ್ಲವೇ? ಕೊಟ್ಟ ಮಾತನ್ನು ತಪ್ಪುವುದಕ್ಕಿಂತ ನೀಚವಾದದ್ದು ಮತ್ತೇನಿದೆ? ಅಲ್ಲೋಡಿ, ಸೂರ್ಯ ಮುಳುಗ್ತಾ ಇದ್ದಾನೆ. ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತಿದ್ದೀನಿ, ನನ್ನನ್ನು ಇವರಿಗೆ ಮಾರಬಿಡಿ. ಇಲ್ಲ ಮಹಾರಾಜ, ನನ್ನನ್ನು ಮಾರ. ಇಲ್ಲ ಮಹಾರಾಜ, ಇದು ನನ್ನಿಂದ ಸಾಧ್ಯವಿಲ್ಲ ಮಹಾರಾಜ, ನನ್ನಿಂದ ಸಾಧ್ಯವಿಲ್ಲ. ಮಹಾನುಭಾವ, ನಾನು ನಿನ್ನ ಸೇವೆ ಮಾಡಲು ಸಿದ್ಧನಾಗಿದ್ದೇನೆ. ಈ ಮುನಿಕುಮಾರರಿಗೆ 1,00,000 ರು ಬತ್ತಿವಾಗಿ ಕೊಡಬೇಕಾಗಿದೆ. ದಯಮಾಡಿ ಅದನ್ನು ಕೊಟ್ಟು ನನ್ನನ್ನು ಕೊಂಡುಕೊಳ್ಳಿ. ನಿನ್ನ ನೋಡಿದ್ರೆ ಒಳ್ಳೆಯವನಂಗೇನೋ ಕಾಂತೀಯ, ಮತ್ತೆ ಯಾಕೆ? ಚಕ್ರಾಧೀಶ್ವರನಾಗಿ ಮೆರೆತಿದ್ದವನು ಸರಿಯಾಗಿ ಸೇವೆ ಸಲ್ಲಿಸುವನೋ ಇಲ್ಲವೋ ಎಂಬ ಅನುಮಾನವೇ ಬೇಡ. ಧರ್ಮಕ್ಕೆ ವಿರುದ್ಧವಲ್ಲದೆ ಯಾವುದೇ ಕೆಲಸವನ್ನು ಹೇಳಿದ್ರು ಶಿರಸಾವಹಿಸ ಮಾಡ್ತೇನೆ. ದಯಮಾಡಿ ಕೊಂಡುಕೊಂಡು ಪುಣ್ಯ ಕಟ್ಟಿಕೊಳ್ಳಿ. ಧರ್ಮನ ಕರ್ಮನು ನನ್ನ ಮಾತು ಕೇಳ್ತೀನಿ ಅಂದಲ್ಲ, ಅದ್ ಸಾಕು. ಓ ನಕ್ಷತ್ರಿಕ ಮುನಿಗಳೇ, ನಮ್ಮ ಹುಡುಗ ಲಕ್ಷ ಸುವರ್ಣ ಹೊರ ಕೊಡ್ತಾನೆ, ತಕೊಂಡೋಗಿ. ಮನುಷ್ಯ, ನಿನ್ನ ಹೆಸರೇನಂದೆ? ಹರಿಶ್ಚಂದ್ರ. ಹರಿಶ್ಚಂದ್ರ. ನಾಲ್ಗನ್ನೇ ತಿರ್ಗಕ್ಕಿಲ್ಲ. ಯಾಯಪ್ಪ, ಕಷ್ಟ ನನ್ನ ಕೈಯಲ್ಲಿ. ಒಂದ್ ಕೆಲಸ ಮಾಡು, ನನ್ನ ಹೆಸರು ಈರ್ಬಾವು, ನೀನು ನನ್ನ ದಾಸ. ಅದಕ್ಕೆ ನಿನ್ನ ಈ ದಾಸ ಅಂತೀನಿ. ಓದ್ಯಾ? ಅಪ್ಪಣೆ. ಅಪ್ಪಣೆ ಏನ್ ಬಂತು? ಸಹೋದರಿಯನ್ನು. ಸಹೋದರಿ ತಿಳ್ಕೊಂಡ್ಯಾ ಈರ್ದಾಸ ನನ್ನ ಮಾತ್ನ? ನಿನ್ ಕೆಲಸ ಏನಪ್ಪಾ ಅಂದ್ರೆ, ನಾನು ಎಲ್ಲೆಲ್ಲಿ ಮುಂದೋಯ್ತೀನಿ, ನಾನು ಹಿಂದೆ ಎಂಡದ್ ಮಡ್ಕ ಓದ್ಕೊಂಡ್ ಬರೋದೆ. ಕೆಜ ಒಳ್ಳೆ ಮಡ್ಕ, ಎಂಡದ್ ಮಡ್ಕ ಸದ್ಯಕ್ಕೆ ಓದ್ಕ. ಈಗ ಇವತ್ತು 5 ಸಿಕ್ತವನೇ, ಹಾಕಲ್ಲ ಇನ್ನೊಂದು ಕುಳಿತುವ. ಕೂತ
ನಕ್ಷತ್ರೇಶ್ವರ, ನಕ್ಷತ್ರೇಶ್ವರ, ಏನ್ ಮಾಡ್ತಾ ಇದ್ದೀರಿ ನೀವು? ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ, ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ. ಹಾಗೆಲ್ಲ ಅನ್ನಬಾರದು. ನೀವೆಷ್ಟೇ ಆದ್ರೂ ಪೂಜ್ಯರು, ಹಾಗೆಲ್ಲ ಅನ್ನಬಾರದು. ಮಹಾರಾಜ, ನಿನ್ನ ಸತ್ಯವೇ ನಿನಗೆ ಶ್ರೀರಕ್ಷೆ. ಇಲ್ಲ ನಕ್ಷತ್ರಿಕ, ಬಂದ್ರ ಗುರುರಾಜನ್, ಬನ್ನಿ. ಆ ಪುಣ್ಯಾತ್ಮನ ಹರಿಶ್ಚಂದ್ರನ ಬಹಳ ಹಾಳು ಮಾಡಬೇಡಿ. ಅವನ ಆ ಸ್ಥಿತಿಗೆ ತಂದ ಪಾಪ ನಂದು. ಎಷ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಪಾಪ ಹೋಗಲ್ಲ ಗುರುಗಳೇ, ಪಾಪ ಹೋಗಲ್ಲ. ಒಬ್ಬೊಬ್ಬೋ ಏನ್ ಬೊಗಳ್ತಾ ಇದೆಯೋ? ನಿಜಾನೇ ಬೊಗಳ್ತಾ ಇದ್ದೀನಿ ಗುರುಗಳೇ. ನನ್ನ ಮಾತು ಬಿಡಿ, ನಿಮ್ಮ ವಿಷಯನೇ ತಗೊಳ್ಳಿ. ನಿಮ್ಮ ಆರ್ಭಟಕ್ಕೆ, ನಿಮ್ಮ ಕುತಂತ್ರಕ್ಕೆ, ನಿಮ್ಮ ಪ್ರಯತ್ನಕ್ಕೆ ಆ ಹರಿಶ್ಚಂದ್ರ ಬಿರುಗಾಳಿ ಸಿಕ್ಕಿದ ಹುಲ್ಲಿನ ಹಾಗೆ ಎಗ್ರು ಹೋಗ್ತಾನೆ ಅಂತ ತಿಳ್ಕೊಂಡಿದ್ರಿ. ಆದ್ರೆ ಏನಾಯ್ತು? ವಜ್ರ ಒಳೆಯೋ ಹಾಗೆ ಅವನ ಸತ್ಯನಿಷ್ಠೆ ಹೆಚ್ಚಾಯ್ತು ಹೊರತು ನಿಮ್ ಬೇಳೆ ಮಾತ್ರ ಏನು ಬೈತಾ ಇಲ್ಲ. ಅದರಿಂದ ಸಹಿಸಲಾರ ನೀವು ನಿರಂತರ ಚಿಂತೆಯಿಂದ ಕೊರಗ್ತಾ ಇದ್ದೀರಾ, ನಾನು ಸೊರಗ್ತಾ ಇದ್ದೀನಿ. ಒಬ್ಬೊಬ್ಬೋ ಸಾಕು ನಿನ್ನ ತಲಹರಟೆ. ಇಷ್ಟಕ್ಕೆ ಮುಗಿದು ಹೋಯಿತೇನೋ? ಓ ಹರಿಶ್ಚಂದ್ರನು ಪಡಬೇಕಾದ ಕಷ್ಟ ಇನ್ನೂ ಮುಂದಿವೆ. ಗುರುರಾಜ, ಆದರೂ ಈ ಶಿಷ್ಯನ ಒಂದು ವಿನಂತಿ. ಏನೋದು? ಏನು ಅಂದ್ರೆ, ಅವನು ಕಾಡಿಸ್ ಪಾಪ ನಂದು, ಕಾಡಿಸ್ ಪಾಪ ನಿಂದು. ಇಷ್ಟಕ್ಕೆ ಸಾಕು. ನಿಮ್ ಪ್ರಯತ್ನ ನಿಲ್ಲಿಸ್ಬಿಡಿ, ಒಳ್ಳೇದಾಗುತ್ತೆ. ಮೂರ್ಖ! ಕ್ಷಮಾ ಗುರುಗಳೇ, ಕ್ಷಮಾ. ನಿಮ್ಮ ಚಿತ್ತ, ನಿಮ್ಮ ಛಲ ಬಿಡಲಾರಿರಿ. ನಿಮ್ಮ ಚಿತ್ತ. ನಾನು ಇಷ್ಟು ದಿವಸ ತಮ್ಮ ಆಜ್ಞೆಯಂತೆ ನಡೆದಿದ್ದರಿಂದ ನಾನು ಹುಡುಕುತ್ತಿದ್ದ ಕೆಲವು ತತ್ವಗಳು ನನ್ನ ಕೈ ಸೇರಿವೆ. ಏನೋದು ನಿನ್ನ ತತ್ವ? ಏನು ಅಂದ್ರೆ, ಅಂಡ ಪಿಂಡ ಬ್ರಹ್ಮಾಂಡ ಕಥಾದಲ್ಲಿ ಅವರ ಕಷ್ಟನ ಅವರೇ ಅನುಭವಿಸಬೇಕು. ನಕ್ಷತ್ರ! ಬರಕ್ಕಿಲ್ಲ. ಬಮ್ಮೆ ನಿನ್ ಕೈಯಾರ ಒಂದ್ ಕೊಡ ಎಂಡ ಕೊಡು ಬಮ್ಮೆ. ಹಂಗೆ ಕುಡಿ, ನಾ ಬರಕ್ಕಿಲ್ಲ. ಬತಕಮ್ಮೆ ತುಮಕ ಬಮ್ಮೆ ಅದ್ರದೆ. ನೀನ್ ಹಿಂಗ್ ಅದ್ರಿದ್ರೆ ನಾನ್ ಬರೋದೇ ಇಲ್ಲ. ಬಾ ಚಿನ್ನ, ನಾನ್ ರನ್ನ ಬಮ್ಮೆ. ಬರ್ಲಾ ಬಮ್ಮೆ? ಬಂದೇ ಬಿಡ್ಲಾ? ಬಾವಾ ಬಾ ಬಾ. ಅಪ್ಪ ಶನಿ
ಕೊಟ್ಮೇಲೆ ಕೊಟ್ಮೇಲೆ ಹೆಂಗಂಗೋ ಆಯ್ತದೆ ಕಣಮ್ಮಿ. ಆಹಾಹಾಹಾಹಾ. ಏನ್ ನಿನ್ ಬಣ್ಣ, ಆ, ಏನ್ ನಿನ್ ಮೈ ವಾಸಂದಾಗ ಯಾರ ಕಣಮ್ಮಿ. ಹೌದು ಹೌದು, ಎಂಡ ಕುಡಿದ್ಮೇಲೆ ಎಲ್ಲ ಹಂಗೆ ಕಾಣೋದು. ಹೌದಾ? ಹ್ಮ್, ಇಷ್ಟೊತ್ತು ಹೆಂಗಿಲ್ಲ, ನೀ ಎಣ್ಣ ಕೊಟ್ಮೇಲೆ ಹೆಂಗೆ ಕಾಣ್ತಾ ಇದೆಯಲ್ಲ. ಹೌದು ಹೌದು. ಏಯ್ ಚೆಲ್ಲೆ ಆ ಕಟ್ಕೊಂಡ್ರೆ ನಿನ್ನಂಗಿರೋಳ್ನೆ ಕಟ್ಕೋಬೇಕು ನೋಡು. ಆಹಾಹಾಹಾ. ಯಾಕೆ ಹೀಗೆ ಕಣ್ ಬಿಡ್ಕೊಂಡು ನನ್ನೇ ನೋಡ್ತಾ ಇದೀಯಾ? ಆ, ಮಾತು ಮುತ್ತೆ ಸುರಿಸ್ತಾ ಇದೀಯಾ? ಆಹಾಹಾ, ಅಯ್ಯೋ ನನ್ ಚೆಲ್ವಾ. ಆಹಾ, ಚೆನ್ನೆ ಕುಡಿಯೋ ಗಂಡ್ ಚಂದ, ದುಡಿಯೋ ಮಗ ಚಂದ, ಮುತ್ತೆ ಇದೆಗೆ ಹೂ ಚಂದ ಅನ್ನಕ್ಕಿಲ್ವ? ಅಯ್ಯಯ್ಯಯ್ಯ, ಸರಿಯಾಗಿ ಹೇಳ್ದೆ ಕಣಮ್ಮಿ. ನಾನ್ ಸರಿಯಾಗಿ ಹೇಳೋದು. ಹ್ಮ್, ಕಟ್ಕೊಳ್ಳ ಗಂಡ ಕುಡಿತಾ ಇದ್ರೆ ಕುಡಿಯ ಗಂಡನ್ ಜೊತೆನೆ ಚೆಕ್ ಅಂತ ಆಡ್ತೀಯಲ್ಲಮ್ಮಿ. ಪರವಾಗಿಲ್ಲ ಕಣಮ್ಮಿ, ಹೆಂಗ್ ಹೆಂಗಿದೀಯ? ಆಹಾಹಾಹಾಹಾ. ಆಸೆ ನೋಡು, ಈ ಮೀಸೆ ರಾಜನ್ಗೆ ಈ ಮುಖ ನೋಡು. ಆಹಾ, ಚಿಗ್ರೆಲೆ ಮಗ ನೋಡು. ಚೆನ್ನೆ ಹ್ಮ್, ನಿನ್ ಮಾತ್ ಕೇಳ್ತಾ ಇದ್ರೆ ಕೇಳ್ತಾ ಇದ್ರೆ ಜೇನ್ತುಪ್ಪ ಕುಡ್ದಂಗ ಐತೆ ಕಣಮ್ಮಿ. ಆ, ಅಮ್ಮೆ ಏನು ನಿನ್ ನೋಡ್ತಾ ಇದ್ರೆ ನಿನ್ನ ತಪ್ಕೊಂಡು ಯಪ್ಪ, ನಾ ಬದುಕೋದೇ ಇಲ್ಲ. ಮುಚ್ಚಿಕ್ಬಿಟ್ಟು ಅಯ್ಯಯ್ಯೋ, ಸತ್ಯ ಹೋಗುವೆ. ನಿನ್ ತೊಡೆ ಮೇಲೆ ಆಯಾಗಿ ಮಲ್ಕೊಂಬಿಡವ ಅನ್ಸುತ್ತೆ ಕಣಮ್ಮಿ. ಕುಡ್ದು ಖುಷಿಯಾಗಿರ ಈ ನನ್ ಜೀವ. ಏನೇ ಆ, ಅದೆಲ್ಲ ಸಿಗರೇಟ್ಕೇನು ಮೊಗರೆಲ್ಲ ಅಂದಲ್ಲ, ಆ, ಅದ್ ತಂದ್ಬಿಟ್ಟು ತಂದ್ಬಿಟ್ಟು ನನ್ ಮೈಯೇನೋ ಬೆಚ್ಚು ಮಾಡಿದ್ದೆ. ಆ, ಒಸಿ ಕಣ್ಣನ್ನು ತಂಪು ಮಾಡ್ಬಿಡಮ್ಮಿ, ಮಾಡ್ಬಿಟ್ರೆ ಒಂದ್ ಕುಣಿತ ಹಾಕ್ಬಿಡಮ್ಮಿ. ಐದು ಒಸಿ ನೋಡ್ಕತವ, ನಾನು ಒಸಿ ನೋಡ್ಕತೀನಿ. ಹಾಗೆ ಆಗ್ಲಿ. ಇರ್ದಾಸು ನೆತ್ಗೆ ಒಸಿ ಕಾಲು ತಪ್ಪ. ಹುಷಾರು, ಬಿದ್ದೀಯಾ? ನೀರಾಗಿ ನಾ ಎಬ್ಬಿದ್ದದು. ಮೊನ್ನೆ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯ ತೀರಲೆಂದು ಚಂದಮಾಮ, ಬೇಸರ ಕಳೆಯಲೆಂದು ಚಂದಮಾಮ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯು ತೀರಲೆಂದು ಚಂದಮಾಮ, ಬೇಸರ ಕಳೆಯಲೆಂದು ಚಂದಮಾಮ. ನೀಲಿ ರಂಗು ಬಟ್ಟೆಯನ್ನು ಕಟ್ಟಿಕೊಂಡು ಕೆಂಪು ಹಳದಿ ಹೂವರವಿಗೆ ತೊಟ್ಟುಕೊಂಡೆ. ನೀಲಿ ರಂಗು ಬಟ್ಟೆ ಸೀರೆ ಕಟ್ಟಿಕೊಂಡು ಕೆಂಪು ಹಳದಿ ರಂಗು ಸೀರೆ ತೊಟ್ಟುಕೊಂಡೆ. ಮೆತ್ತೆ ಮಲ್ಲೆ ಹಾಸಿ ನಾನು ನಿನಗಾಗಿ ಕಾದಾದಿ ಮಾರಯ್ಯ ತೋಟದಾಗೆ. ಬರ್ತೀನಿ ಕಣಮ್ಮಿ, ನನ್ನ ಬರ್ತೀನಿ. ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ ಆಸೆಯು ತೀರಲೆಂದು ಚಂದಮಾಮ, ಬೇಸರ ಕಳೆಯಲೆಂದು ಚಂದಮಾಮ. ಒಳ್ಳೆ ತುಂಬ ತುಳ್ಳಿ ಗಂಧ ತುಂಬಿ ನಾನು ಸಣ್ಣ ಜಾಜಿ ಹೂವ ದಂಡೆ ಕಡೆದು ನಾನು. ಒಳ್ಳೆ ತುಂಬ ಒಳ್ಳೆ ಗಂಧ ತುಂಬಿ ನಾನು ಸಣ್ಣ ಜಾಜಿ ಹೂವ ದಂಡೆ ಕಡೆದು ನಾನು. ಹುಣ್ಣಿಮೆ ರಾತ್ರಿಯ ಕಾದುಕೊಂಡು ಕಾದಿಲ್ಲಿ ಬಾರಯ್ಯ.
ಬರ್ತೀನಿ. ನಂದ್ರ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯು ತೀರದೆಂದು ಚಂದಮಾಮ ಬೇಸರ ಕಳೆಯದೆಂದು ಚಂದಮಾಮ. ತಾಳೆ ಹೂವ ತುರುಬಿನಲ್ಲಿ ಮುಡಿದುಕೊಂಡೆ ತಂಪು ತಂಪು ತಾಂಬೂಲ ಹಾಕಿಕೊಂಡೆ. ತಾಳೆ ಹೂವ ತುರುಬಿನಲ್ಲಿ ಮುಡಿದುಕೊಂಡೆ ತಂಪು ತಂಪು ತಾಂಬೂಲ ಹಾಕಿಕೊಂಡೆ. ಮಳೆಗಾಲ 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 ಮಾಡಿರಿದು ಬರಲಾರೆ. ಹ? ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ ಆಸೆಯು ತೀರದೆಂದು ಚಂದಮಾಮ ಬೇಸರ ಕಳೆಯದೆಂದು ಚಂದಮಾಮ. ಆಸೆಯು ತೀರದೆಂದು ಚಂದಮಾಮ ಬೇಸರ ಕಳೆಯದೆಂದು ಚಂದಮಾಮ. ಆಸೆಯು ತೀರದೆಂದು ಚಂದಮಾಮ ಬೇಸರ ಕಳೆಯದೆಂದು ಚಂದಮಾಮ. ನೀನು ನಿನ್ನ ನಾನು ಕಾದುಕೊಂಡೆ ಕುಳಿತುಕೊಂಡೆ ಆಸೆಯ ತೀರದೆಂದು ಚಂದಮಾಮ ಬೇಸಾರ ಕಳೆಯದೆಂದು ಚಂದಮಾಮ. ಈರ್ದಾಸು ಈರ್ದಾಸು ಸಹೋದರಿ, ಹೆಂಗಿತ್ತಪ್ಪ ಕುಣಿತ? ನಾನತ್ತ ಕಡೆ ಲಕ್ಷ್ಯ ಕೊಡ್ಲಿಲ್ಲ ದಣಿ. ನಿಮ್ಮ ಕಾಲ್ ಸೇವೆ ಮಾಡ್ತಾ ಇದ್ದೆ. ಲಕ್ಷ ಕೊಡ್ಲಿಲ್ಲ? ಈ ಪಾಟಿ ಐಕ್ಳೆಲ್ಲ ಸೇರ್ಕೊಂಡು ಕುಣಿದ್ವಲ್ಲಯ್ಯ, ನೋಡ್ಲಿಲ್ವ ನೀನು? ಇಲ್ಲ ದಣಿ, ನಿಮ್ಮ ಸೇವೆಯನ್ನು ನಿರತನಾಗಿದ್ದೆ. ಬಲೆ ಬಲೆ ನಿಯತ್ತಿನ ಮನ್ಸ ಅಂದ್ರೆ ನೀನೆ ಕಣ. ನನಗೆ ತುಂಬಾ ಸಂತೋಷ ಆಗೋಯ್ತು ಕಣ. ನಂಬಿಕಸ್ತ ಅಂದ್ರೆ ನೀನು. ನಾನು ನೋಡಿದ್ದೀನಿ ಸುಮಾರು ಜನನ್ನ, ಯಾರು ನಿನ್ನಂಗೆ ನಂಬಿಕಸ್ತರು ಸಿಕ್ಕಿರ್ಲಿಲ್ಲ ನನಗೆ. ಒಳ್ಳೆ ಮನುಷ್ಯ ಸಿಕ್ಕಿದೀಯಾ? ಇವತ್ತಿಂದ ಒಂದ್ ಕೆಲಸ ಮಾಡು ಸಹೋದರಿ. ನಮ್ಮ ಮಸಣ ಕಾಯ ಕೆಲಸ ಇವತ್ತಿಂದ ನಿಂದು. ಬಾಯ್ಲಿ ಮಸಾಣಕ್ಕೆ ಯಾರಾದ್ರೂ ಎಣ ತಕೊಂಡು ಸಂಸ್ಕಾರ ಮಾಡಕ್ಕೆ ಬಂದ್ರೆ ಅವ್ರ ಹತ್ರ ಒಂದ್ ಪಡಿ ಅಕ್ಕಿ, ಒಂದ್ ಚೌಕ, ಒಂದ್ ದುಡ್ಡು ತಕಬೇಕು. ತಂದು ಕೊಡ್ಲಿಲ್ಲ ಅವ್ರ ಎಣನ ಸಂಸ್ಕಾರ ಮಾಡಕ್ ಬಿಡ್ಬಾರ್ದು. ತಿಳಿತೋ ಸಹೋದರಿ, ಯಾಕೆ ಅಂದ್ರೆ ದುಡ್ಡು ಬಟ್ಟೆ ಹಣ ನಂದು, ಅಕ್ಕಿ ನಿಂದು. ತಿಳಿತಾ? ಸಹೋದರಿ. ನಿಯತ್ತ ನಡ್ಕೊ ಹೋಗು, ನಿಯತ್ತ ಹೋಗು. ಬಾಯ್ಲಿ ಇಲ್ಲಿ ಕಮಳೆ, ಈ ಕುದುರೆಗಡ್ಡೆ ಯಾವಾಗಲೂ ಇದು ನಿನ್ ಕೈಯಲ್ಲಿ ಇರ್ಬೇಕು. ಸಹೋದರಿ, ನಾನು ಹೇಳ್ದ ಗೆಪ್ಪಿ ಮಡಿಕಪ್ಪ ಕೆಂಚ ಬಲ್ಲ.